ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ತರಗತಿ ಆರಂಭದ ಕುರಿತು ಒಂದು ಮಹತ್ವದ ಮಾಹಿತಿ ಇದೆ. ಓಕೆನಾ? ಏನಂದ್ರೆ ಇಷ್ಟು ದಿನ ಕನ್ನಡ ಶಾಲೆಗಳು ಅಥವಾ ನಮ್ಮ ಸರ್ಕಾರದ ಶಾಲೆಗಳು ಅಂದ್ರೆ ಬರೀ ಕನ್ನಡ ಮೀಡಿಯಮ್ಮು, ಕನ್ನಡ ಇದೆ, ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅನ್ನೋದು ಕೂಡ ಮಾತಿತ್ತು. ಹಾಗೆ ಇವಾಗ ರಾಜ್ಯದಲ್ಲಿ ಒಂದು ಶಿಕ್ಷಣ ಇಲಾಖೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ತಾ ಇದೆ. ಏನಂದ್ರೆ ಇರೋ ಈ ಕನ್ನಡ ಏನು ಮಾಧ್ಯಮ ಇದೆ, ಕನ್ನಡ ಮೀಡಿಯಂ ಇದೆ, ಅದ್ರ ಜೊತೆ ಬೇರೆ ಮಾಧ್ಯಮಗಳು ಕೂಡ ಇರ್ಬೋದು. ಓಕೆನಾ? ಅಂದ್ರೆ ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ಆಂಗ್ಲ ಮಾಧ್ಯಮ, ಅದ್ರ ಜೊತೆಗೆ ಈಗ ಆಂಗ್ಲ ಮಾಧ್ಯಮ ಏನಿದೆ ಅದನ್ನ ತರ್ತಾ ಇದ್ದಾರೆ. ಸೊ ಅಂದ್ರೆ ಕನ್ನಡ ಮೀಡಿಯಂ ಬೇಕು ಅಂದ್ರೆ ಕನ್ನಡ ಮೀಡಿಯಂ ಸೇರಿಸಬಹುದು. ಹಾಗೆ ಕೂಡ ಏನಿದೆ ಒಂದು ಸರ್ಕಾರಿ ಶಾಲೆಯಲ್ಲಿ, ಓಕೆನಾ, ಸೊ ಅಂದ್ರೆ ಲೋಕಲ್ ರಿಸೋರ್ಸ್ ನ ಯೂಸ್ ಮಾಡಿಕೊಂಡು ನೀವು ಇಂಗ್ಲಿಷ್ ಮೀಡಿಯಂ ನ ಸ್ಟಾರ್ಟ್ ಮಾಡಬಹುದು ಅಂತ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ನೀಡಿದ್ದಾರೆ. ಓಕೆನಾ? ಇದು ಒಂದು ಗುಡ್ ಡಿಸಿಷನ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ರು. ಸೊ ನೋಡಿ, ಇವಾಗಿನ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳನ್ನ ನಾವು ಕನ್ನಡ ಮೀಡಿಯಂ ಓದಿಸಿದ್ರೆ, ಓಕೆನಾ, ಸೊ ಏನ್ ಯೂಸ್ ಅನ್ನೋ ಈ ತರ ಥಿಂಕ್ ಮಾಡೋ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಇದು ಕಾಮನ್. ಓಕೆ, ಕನ್ನಡ ಬೇಕು, ಕನ್ನಡ ಉಳಿಸ್ಬೇಕು, ಓಕೆ, ಬಟ್ ಆದರೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಕೂಡ ನಾವು ಸರ್ವೈವ್ ಆಗಬೇಕು ಈ ಸೊಸೈಟಿಲಿ ಅಂದ್ರೆ ಇಂಗ್ಲಿಷ್ ಕೂಡ ಅವಶ್ಯಕತೆ ಇದೆ. ಸೊ ಎಷ್ಟೋ ಜನ, ಓಕೆನಾ, ಸೊ ಮಿನಿಸ್ಟರ್ ಆಗಿರ್ಬೋದು ಅಥವಾ ಕನ್ನಡಕ್ಕೋಸ್ಕರ ಹೋರಾಡ್ತಿರೋರು ಆಗಿರ್ಬೋದು, ಅವರು ಅವರ ಮಕ್ಕಳನ್ನ ಅಥವಾ ಮೊಮ್ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿಸ್ತಿದ್ದಾರೆ. ಒಳ್ಳೊಳ್ಳೆ ಕಾನ್ವೆಂಟ್, ಒಳ್ಳೊಳ್ಳೆ ಸ್ಕೂಲಲ್ಲೇ ಓದಿಸ್ತಾ ಇರೋದು. ಸೊ ಮೈಕ್ ಕೊಟ್ರೆ ಹೇಳೋ ರೀತಿನೇ ಬೇರೆ ಅಥವಾ ಅವ್ರ ಮಾತುಗಳೇ ಬೇರೆ ಆಗುತ್ತೆ. ಆದ್ರೆ ಅವ್ರ ಮನೆ ಅಂತ ಬಂದ್ರೆ ಅವರು ಕೂಡ ಒಂದು ಒಳ್ಳೆ ಶಾಲೆಲೆ ಅಂದ್ರೆ ಯೋಚನೆ ಮಾಡಿ ಸೇರಿಸಿ ಓದಿಸ್ತಾ ಇರ್ತಾರೆ. ಮೈಕಲ್ಲಿ 1000 ಹೇಳ್ಬೋದು, ಓಕೆನಾ, ಬಟ್ ಸಿಚುವೇಶನ್ ಅಂತ ಬಂದ್ರೆ ಎಲ್ರಿಗೂ ಕಷ್ಟ. ಹಾಗಾಗಿ ಕೆಲವರು ಬಡವರಿಗೆ ಇವಾಗ ಯಾರು ಬಡತನ ಅನ್ನೋದಿಲ್ಲ, ಬಟ್ ಇನ್ನೂ ಕೆಲವ್ರಿಗೆ ಏನಾಗಿರುತ್ತೆ, ಸೊ ಅಂದ್ರೆ ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರಿಸ್ಬಿಡ್ತಾರೆ ಒಳ್ಳೆ ಪ್ರೈವೇಟ್ ಸ್ಕೂಲಲ್ಲಿ. ಬಟ್ ಇನ್ನೂ ಬಡವರು ಇರ್ತಾರಲ್ಲ ಅವ್ರು, ಓಕೆ, ಹಳ್ಳಿ ಆಗಿರ್ಬೋದು, ಹಳ್ಳಿ ಸೈಡ್ ಆಗಿರ್ಬೋದು, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗಿರುತ್ತೆ. ಬಟ್ ಬಡವರಿಲ್ಲ, ಬಟ್ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗಿರುತ್ತೆ. ಆ ಉದ್ದೇಶದಿಂದ ಅಲ್ಲೇ ಇರ್ಲಿ, ಹತ್ರ ಇರ್ಲಿ ಅಂತ ಕೆಲವರನ್ನು ಮಕ್ಕಳನ್ನ ಸೇರಿಸ್ತಾ ಇರ್ತಾರೆ. ಸೊ ಹಾಗಾಗಿ ಸರ್ಕಾರ ಕೂಡ ಒಂದು ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ಹೇಳ್ಬೋದು. ಸೊ ಏನಿದೆ ಈ ಕನ್ನಡ ಮಾಧ್ಯಮ ಏನಿದೆ ಅದ್ರ ಜೊತೆ ಇಂಗ್ಲಿಷ್ ಮಾಧ್ಯಮನ ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹಾಗಾಗಿ ಕ್ರಮಾಂಕ 1 ಸರ್ಕಾರದ ಆದೇಶದಲ್ಲಿ ರಾಜ್ಯದ 1000 ಸರ್ಕಾರಿ ಶಾಲೆಗಳಲ್ಲಿ 2019 ಮತ್ತು 20ನೇ ಸಾಲಿನಿಂದ 1ನೇ ತರಗತಿಯಿಂದ ಪ್ರಸ್ತುತ ಇರುವ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಮಾಧ್ಯಮ ಅಂದ್ರೆ ಆಂಗ್ಲ ಮಾಧ್ಯಮ ತರಗತಿಯನ್ನು ಕೂಡ ಕೆಲವು ಷರತ್ತುಗಳೊಂದಿಗೆ ಪ್ರಾರಂಭಿಸಲು ಅನುಮತಿ ನೀಡಿ ಆದೇಶ ನೀಡಲಾಗಿದೆ. ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ, ಬಟ್ ಆದ್ರೂ ಕೂಡ ಇಂಗ್ಲಿಷ್ ಮಾಧ್ಯಮನ ಸ್ಟಾರ್ಟ್ ಮಾಡಿ ಅಂತ ಒಂದು ಸರ್ಕಾರದಿಂದ ಆದೇಶ ಬಂದಿದೆ. ಇದರ ಉದ್ದೇಶ ಮೇನು ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ಬಡವರಿಗೆ ಹೆಲ್ಪ್ ಆಗ್ಲಿ ಅನ್ನೋದು ಕೂಡ ಆಗಿರ್ಬೋದು. ಓಕೆನಾ? ಸೊ ಒಟ್ಟಾರೆ ಒಂದು ಗುಡ್ ಡಿಸಿಷನ್ಸ್ ಆಗಿದೆ. ಅದರಂತೆಯೇ ರಾಜ್ಯದ 1419 ಮತ್ತು 373 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ, ಓಕೆನಾ, ಒಟ್ಟಾರೆ 1ನೇ ತರಗತಿಯಿಂದ ಆಲಿ ನಡೆಯುತ್ತಿರುವ ಕನ್ನಡ ಮತ್ತು ಇತರೆ ಮಾಧ್ಯಮ ಯಾವುದಾದ್ರೂ ಆಗಿರ್ಬೋದು ಅದರ ಜೊತೆ ಇಂಗ್ಲಿಷ್ ಮಾಧ್ಯಮನ ಒಂದು ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ. ಓಕೆನಾ? ಈ ಒಂದು ಆದೇಶ ಏನಾಗಿತ್ತು ಅಂದ್ರೆ ಮೇ 18, 2019 ಷರತ್ತುಗಳಿಗೆ ಒಳಪಟ್ಟ ಈ ಅನುಮತಿ ನೀಡಿ ಆದೇಶಿಸಲಾಗಿದೆ. ಅಲ್ಲಿ ಕೆಲವೊಂದು ಡಿಸಿಷನ್ಸ್ ಆಗಿತ್ತು, ನೋಟಿಫಿಕೇಶನ್ ಬಂದಿತ್ತು. ಅದರಂತೆ ಈ ಅನುಮತಿ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಓಕೆನಾ? ಇನ್ನೊಂದೇನಂದ್ರೆ ಸರ್ಕಾರ ಈ ಬಗ್ಗೆ ಕ್ರಮಾಂಕ 4 ಸರ್ಕಾರದ ಆದೇಶದಲ್ಲಿ ರಾಜ್ಯದ 4134 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 2025 ಮತ್ತು 26ನೇ ಸಾಲಿನ 1ನೇ ತರಗತಿಯಿಂದ ಪ್ರಸ್ತುತ ನಡೆಯುತ್ತಿರುವ ಕನ್ನಡ ಹಾಗೂ ಇತರೆ ಮಾಧ್ಯಮದ ಜೊತೆಗೆ ಹೊಸದಾಗಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸಲು ತಿಳಿಸಲಾಗಿದೆ. ಓಕೆನಾ? ಸೊ ಇದು ಕ್ರಮಾಂಕ 5 ಪ್ರಕಾರ ನೋಡೋದಾದ್ರೆ ಸರ್ಕಾರದ ಆದೇಶಗಳಲ್ಲಿ, ಓಕೆನಾ, ಒಟ್ಟಾರೆ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು ವಿದ್ಯಾರ್ಥಿಗಳಲ್ಲಿ ಮಾತೃಭಾಷೆಯ ಜೊತೆಗೆ ಆಂಗ್ಲ ಭಾಷೆಯ ಕೌಶಲ್ಯ ಬೆಳೆಸಲು 2025 ಮತ್ತು 26ನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸುವಂತೆ ಅನುಮೋದನೆ ಕೋರಲಾಗಿತ್ತು. ಓಕೆನಾ? ಅದರಂತೆ ಇವಾಗ ಇವರು ಎಕ್ಸಾಂಪಲ್ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಸಚಿವರುಗಳು, ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಶಿಫಾರಸು ಪತ್ರಗಳು ಮತ್ತು ಮನವಿಗಳನ್ನು ಸೇರಿದಂತೆ ಒಟ್ಟು 984 ಪ್ರಾಥಮಿಕ ಶಾಲೆಗಳಲ್ಲಿ ದ್ವಿಭಾಷಾ ತರಗತಿಗಳನ್ನು ಪ್ರಾರಂಭಿಸಲು ಸರ್ಕಾರ ಅನುಮೋದನೆಯನ್ನು ಕೋರಲಾಗಿತ್ತು. ಆಯುಕ್ತರು ಈ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಆದೇಶ ಹೊರಡಿಸಿದೆ ಎಂದು ತಿಳಿದು ಬಂದಿದೆ. ಓಕೆನಾ? ಒಟ್ಟಾರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಈ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ಒಂದು ಕಾಂಪಿಟೇಷನ್ಸ್ ಯುಗದಲ್ಲಿ ಯಾವ ರೀತಿ ಮಕ್ಕಳು ಇದ್ರೆ ಒಳ್ಳೆಯದು ಅನ್ನೋದನ್ನ ನಿಮ್ಗೆ ಏನ್ ಅನ್ಸುತ್ತೆ ತಿಳಿಸಿ. ಓಕೆನಾ? ಇದು ಲೇಟೆಸ್ಟ್ ಬಂದಿರೋ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದಿರೋ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಬಟ್ ಇದಕ್ಕೂ ಕೆಲವೊಂದು ಷರತ್ತುಗಳನ್ನ ನೀಡಿ ಅನುಮೋದನೆ ನೀಡಲಾಗಿದೆ. ಓಕೆನಾ? ಅನುಮತಿ ನೀಡಿದ್ದಾರೆ. ಬಟ್ ಅದು ಷರತ್ತುಗಳನ್ನ ಒಂದು ಬದಿಗಿಟ್ಟರು, ಬಟ್ ಇದು ಒಂದು ಒಳ್ಳೆ ಡಿಸಿಷನ್ ಅಂತ ಕೂಡ ಹೇಳ್ಬೋದು. ಓಕೆನಾ? ಸೊ ಒಟ್ಟಾರೆ ಇದು ಲೇಟೆಸ್ಟ್ ಅಪ್ಡೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕನ್ನಡ ಮಾಧ್ಯಮ
ಕನ್ನಡ ಅಂತ ಓಕೆ ಒಳ್ಳೆಯದು, ಬಟ್ ಅದ್ರ ಜೊತೆ ಇಂಗ್ಲಿಷ್ ಬೇಕು ಅನ್ನೋರು ಕೂಡ ಕೆಲವರು ಇದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಕೂಡ. ಯಾಕಂದ್ರೆ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅಥವಾ MNC ಜಾಬ್ ತಗೋಬೇಕಂದ್ರೆ ನಿಮಗೆ ಕನ್ನಡದಲ್ಲಿ ಮಾತಾಡಿದ್ರೆ ಯಾರು ಜಾಬ್ ಕೊಡಲ್ಲ, ಕರೆಕ್ಟ್ ಅಲ್ಲ? ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ? ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.